ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕಮಂಗ್ಳೂರು ಹುಡುಗ ಯೂಟ್ಯೂಬ್ ಚಾನಲ್. ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದರೆ, ಎಲ್ರಿಗೂ ಕೂಡ ಈ ಮೆಸೇಜ್ ಬಂದಿರ್ಬೋದು. ಅದೇನಂತಂದರೆ, ನಮ್ಮ SSC ಎಕ್ಸಾಮ್ CHSL ಎಕ್ಸಾಮ್ನ ಪರೀಕ್ಷಾ ಕೇಂದ್ರಗಳನ್ನು ನಾವೇ ಸೆಲೆಕ್ಟ್ ಮಾಡ್ಕೊಳೋದು. ಅಂದರೆ ನಮಗೆ ಯಾವುದಾದ್ರೂ ಹತ್ರ ಇದ್ದರೆ ಮತ್ತು ನಮಗೆ ಸೂಟಬಲ್ ಶಿಫ್ಟ್ ಇದ್ದರೆ ಆ ಥರ ಶಿಫ್ಟ್ಗಳನ್ನ ನಾವೇ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಬೇಕಾದ ಡೇಟಿಗೆ ನಾವು ಬುಕ್ ಮಾಡ್ಬೋದು. ಆ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ SSC CHSLಯಿಂದ. ಸ್ಟಾಫ್ ಸೆಲೆಕ್ಷನ್ ಬೋರ್ಡಿಂದ ನಾನು ಇದು ಫಸ್ಟ್ ಟೈಮ್ ನೋಡಿರೋದು. ಬಟ್ ನನಗೆ ಮೆಸೇಜ್ ಬಂದಿತ್ತು ನೋಡಿ. ಕ್ರೋಮಿಗೆ ಹೋಗ್ಬಿಟ್ಟು SSC ಅಂತ ಟೈಪ್ ಮಾಡಿ, ನಿಮಗೂ ಮೆಸೇಜ್ ಬಂದಿರ್ಬೋದು ನೋಡಿ. ಸರ್ಚ್ ಮಾಡಿ SSC, ಅಲ್ಲಿ ಬಂದ್ಬಿಟ್ಟು ಲಾಗಿನ್ ರಿಜಿಸ್ಟ್ರಿ ಕೊಡಿ. ಲಾಗಿನ್ ರಿಜಿಸ್ಟ್ರಿ ಕೊಟ್ಟ ಮೇಲೆ ನಿಮ್ಮದು ರಿಜಿಸ್ಟರ್ ನಂಬರ್ ಟೈಪ್ ಮಾಡಿ. ನಂದಿದೆ ರಿಜಿಸ್ಟರ್ ನಂಬರ್ನ ಟೈಪ್ ಮಾಡ್ತೀನಿ. ಮತ್ತು ಪಾಸ್ವರ್ಡ್ ಕೂಡ ಟೈಪ್ ಮಾಡ್ತೀನಿ. ನಿಮ್ಮದು ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಏನೋ ಇಲ್ಲ ಅಂತಂದರೆ ಇಲ್ಲಿ ನೋಡಿ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ. ಆ ಫರ್ಗಟ್ ಪಾಸ್ವರ್ಡ್ ಕೊಟ್ಬಿಟ್ಟು ಆಮೇಲೆ ನಂತರ ನಿಮ್ಮದು ಡೇಟ್ ಆಫ್ ಬರ್ತು, ನಿಮ್ಮದು ಮೊಬೈಲ್ ನಂಬರು, SLC ಎಲ್ಲಿ ಓದಿದ್ದು ಅಂತೆಲ್ಲ ಕೇಳ್ತದೆ. ಅದನ್ನು ಕೊಟ್ಟರೆ ನಿಮಗೆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿದ್ರೆ ನಿಮ್ಮದು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ನಿಮಗೆ ಸಿಗುತ್ತೆ. ಈಗ ಕ್ಯಾಪ್ಚಾ ಎಂಟ್ರಿ ಮಾಡೋಣ. ಓಕೆ, ಎಸ್ ಫ್ರೆಂಡ್ಸ್, ಲಾಗಿನ್ ಕೊಟ್ಟ ತಕ್ಷಣ ಈ ಥರ ನಮ್ಮದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ನೆಕ್ಸ್ಟು ಕೆಳಗೆ ಹೋಗಬೇಕು. ಕೆಳಗೆ ಹೋದರೆ ನಮ್ಮದು ಲೈವ್ ಎಕ್ಸಾಮ್ ಯಾವ್ದಾದ್ರು ಕಾಲಾಗಿದ್ದರೆ ತೋರಿಸುತ್ತೆ. ಮೈ ಅಪ್ಲಿಕೇಶನ್ಸಲ್ಲಿ ಹೋದರೆ ನಾವು ಅಪ್ಲಿಕೇಶನ್ ಹಾಕಿರೋದನ್ನು ತೋರಿಸುತ್ತೆ. ಅಲ್ಲಿ ಹೋದರೆ ನಾವು ಅಪ್ಲಿಕೇಶನ್ ಹಾಕಿರೋದು ತೋರಿಸ್ತಾ ಇದೆ ನೋಡಿ. ಅದ್ರ ನೆಕ್ಸ್ಟ್ ಇರೋದು CHSL ಹಾಕಿದರೆ ಈ ಥರ ಬರುತ್ತೆ. ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಅಂತ ಬರುತ್ತೆ. ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಇನ್ಸ್ಟ್ರಕ್ಷನ್ ಬರುತ್ತೆ ಇಂಗ್ಲೀಷಲ್ಲಿ. ಓದ್ಕೊಳ್ಳಿ. ಅದನ್ನು ಇಲ್ಲಿ ಕನ್ನಡದಲ್ಲಿ ಹಾಕಿದ್ದೀನಿ, ಇದನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡಬೇಕು. ಅಕ್ಟೋಬರ್ ತಿಂಗಳಲ್ಲಿ ಡೇಟ್ ಇರಲ್ಲ, ನವೆಂಬರ್ ತಿಂಗಳಲ್ಲಿ ಡೇಟ್ ಯಾವ್ಯಾವುದು ಡಾರ್ಕ್ ಬ್ಲಾಕ್ ಕಲರ್ ಇದೆ ಆ ಡಾರ್ಕ್ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡಬೇಕು. ಮುಂದಿನ ತಿಂಗಳು ನವೆಂಬರಲ್ಲಿ ಈ ಡೇಟ್ ಕೊಟ್ಟಿದ್ದಾರೆ, ಈ ಡೇಟಲ್ಲಿ ಸೆಲೆಕ್ಟ್ ಮಾಡಬೇಕು ಫ್ರೆಂಡ್. ಸೊ ನಾವು 22ನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ ಬರೋದ್ರಿಂದ 22ನೇ ತಾರೀಕು ಸೆಲೆಕ್ಟ್ ಮಾಡಿದ್ದೀನಿ. 22/11ಕ್ಕೆ ಗೆಟ್ ಸ್ಲಾಟ್ ಡೀಟೇಲ್ಸ್ ಅಂತ ಇದೆ, ನೋಡೋಣ ಸ್ಲಾಟು ಇದೆಯಾ ಅಂತ. ಇದ್ರೆ ಈ ಥರ ಗ್ರೀನ್ ಕಲರ್ ತೋರಿಸುತ್ತೆ. ಮಂಗಳೂರು, ಮೈಸೂರು ನಾಟ್ ಅವೈಲಬಲ್ಲು, ಶಿವಮೊಗ್ಗ ನಾಟ್ ಅವೈಲಬಲ್ ಅಂತ ತೋರಿಸ್ತಿದೆ. ಎಲ್ಲ ಸ್ಲಾಟ್ ಬುಕ್ ಆಗಿದ್ರೆ ಈ ಥರ ತೋರಿಸುತ್ತೆ ಫ್ರೆಂಡ್. ಈ ಥರ ಬರುತ್ತೆ. ನಮಗೆ ಸ್ಲಾಟ್ ಎಲ್ಲರೂ ಖಾಲಿ ಇದ್ದರೆ ಈ ಥರ ತೋರಿಸುತ್ತೆ. ನನಗೆ ಮಂಗಳೂರು ತೋರಿಸಿದೆ ಫ್ರೆಂಡ್ಸ್. ಮಂಗಳೂರಲ್ಲಿ
ಥರ್ಡ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಕೊಟ್ಕೊಂಡ್ರೆ ಯೂಸ್ ಆಗ್ಬೋದು. ಈಗ ಸೆಕೆಂಡ್ ಶಿಫ್ಟ್ ಕೊಟ್ಟರೆ 11 ಗಂಟೆ 12 ಗಂಟೆಗೆ, ಥರ್ಡ್ ಶಿಫ್ಟ್ ಕೊಟ್ಟರೆ ಹೀಗೆ ಸಕ್ಸಸ್ಫುಲ್ ಅಂತ ಬರುತ್ತೆ. ನಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ ಬಂದಿರುವಂಥ OTPನ ಇಲ್ಲಿ ಕೆಳಗಡೆ ಎಂಟರ್ ಮಾಡಬೇಕು ಮತ್ತು ಸಬ್ಮಿಟ್ ಮಾಡಬೇಕು. ಬೇಗ ಮಾಡಿ ಫ್ರೆಂಡ್ಸ್. ಏನಂತಂದರೆ 28ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಬೇಗ ನಿಮ್ಮ ಶಿಫ್ಟಿಗೆ ಅನುಗುಣವಾಗಿ ನಿಮಗೆ ಯಾವ್ದು ಈಸಿ ಆಗ್ತದೆ, ನಿಮಗೆ ಯಾವ್ದು ನಿಯರ್ ಬೈ ಆಗ್ತದೆ, ಎಕ್ಸ್ಪೆಷಲಿ ಲೇಡೀಸಿಗೆ ದೂರ ಹೋಗೋಕ್ಕಾಗಲ್ಲ, ಹಂಗೆ ಹತ್ರದಲ್ಲಿರೋನೆಲ್ಲ ಸ್ಲಾಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ನಿಮ್ಮ ದಿನಾಂಕಗಳನ್ನು ಕೂಡ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಲಿಲ್ಲ ಅಂದರೆ ಅವರು ಯಾವತ್ತು ಬೇಕಾದರೂ ಹಾಕ್ಬೋದು. ಬೇಗ ನೋಡಿ ನಿಮ್ಮ ಸ್ಲಾಟ್ನ ನೀವು ಬುಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ SSCಗೆ ಆಗ್ತವರಿಗೆ. ಥ್ಯಾಂಕ್ ಯು.